Hello everyone, welcome to Sun Classes. ಪ್ರಾಣಿಗಳಲ್ಲಿ ಸಂತತಿ ಪಾಠದ 6ನೇ ಪ್ರಶ್ನೆ. ಮಾನವರಲ್ಲಿ ಆಂತರಿಕ ನಿಷೇಚನವು. ಇಲ್ಲಿ ಆಂತರಿಕ ನಿಷೇಚನ ಅಂದ್ರೆ ದೇಹದ ಒಳಗೆ ನಡೆಯುವಂತಹ ನಿಷೇಚನವನ್ನ ಆಂತರಿಕ ನಿಷೇಚನ ಅಂತ ಕರಿತೀವಿ. ಆಯ್ತು. ಹಾಗಿದ್ರೆ ನಿಷೇಚನ ಅಂದ್ರೆ ಏನು? ನಿಷೇಚನ ಹೇಳ್ತೀವಲ್ಲ, ಅದನ್ನ ಸಂಯೋಗ ಪ್ರಕ್ರಿಯೆ, ಅದನ್ನ ನಿಷೇಚನ ಅಂತ ಕರಿತೀವಿ. ಹಾಗಿದ್ರೆ ಮಾನವರಲ್ಲಿ ಆಂತರಿಕ ನಿಷೇಚನ ಎಲ್ಲಾಗುತ್ತೆ? ಬಹಳ ಸುಲಭವಾದ ಪ್ರಶ್ನೆ ಅಲ್ವಾ? ಆಪ್ಷನ್ ಎ, ಹೆಣ್ಣಿನ ದೇಹದ ಒಳಗೆ ನಡೆಯುತ್ತದೆ. ಎಸ್, ಇದು ಸರಿಯಾದ ಉತ್ತರ. ಹೆಣ್ಣಿನ ದೇಹದ ಒಳಗೆ, ಇಲ್ಲಿ ಗೊತ್ತಿದೆ ನಿಮ್ಗೆ, ಹೆಣ್ಣಿನ ದೇಹದ ಒಳಗೆ ನಡೆಯುತ್ತದೆ ಆಂತರಿಕ ನಿಷೇಚನ. ಆಮೇಲೆ ಅದು ಯುಗ್ಮಜವಾಗಿ, ನಂತರ ಭ್ರೂಣವಾಗಿ, ಆ ಭ್ರೂಣ ಇರುವಂತದ್ದು ಈ ಗರ್ಭಾಶಯದಲ್ಲಿ ಬೆಳವಣಿಗೆ ಹೊಂದ್ತಾ ಏನಾಗ್ತದೆ, ಕಿವಿ, ಕಣ್ಣು ಪಾರ್ಟ್ಗಳೆಲ್ಲ ಬೆಳವಣಿಗೆ ಆಗ್ತಾ ಆಮೇಲೆ 9 ತಿಂಗಳ ಸಮಯದಲ್ಲಿ ಹೊರಗೆ ಬರುತ್ತದೆ ಅಲ್ವಾ? ಹಾಗಾಗಿ ಹೆಣ್ಣಿನ ದೇಹದ ಒಳಗೆ ನಡೆಯುತ್ತದೆ. ಆಪ್ಷನ್ ಬಿ, ಸುತ್ತಲಿನ ಮಾಧ್ಯಮದಲ್ಲಿ ಜರುಗುತ್ತದೆ. ತಪ್ಪು. ಆಪ್ಷನ್ ಸಿ, ಹೆಣ್ಣಿನ ದೇಹದ ಹೊರಗೆ ನಡೆಯುತ್ತದೆ. ಇಲ್ಲ. ವೀರ್ಯಾಣುಗಳು ಅಂಡಾಣುವನ್ನ ತಲುಪಬೇಕು ಅಂದ್ರೆ ಹೆಣ್ಣಿನ ದೇಹದ ಒಳಗೆ ಬರಬೇಕು. ಪುರುಷರ ದೇಹದ ಒಳಗೆ ನಡೆಯುತ್ತದೆ. ಇಲ್ಲ, ಇದಂತೂ ತಪ್ಪು ಅಲ್ವಾ? ಹಾಗಾಗಿ ಆಪ್ಷನ್ ಎ, ಹೆಣ್ಣಿನ ದೇಹದ ಒಳಗೆ ನಡೆಯುತ್ತದೆ, ಇದು ಸರಿಯಾದ ಉತ್ತರ. ಥ್ಯಾಂಕ್ ಯು.